ಶ್ರೀ ಸರ್ವಜ್ಞ ವೀತರಾಗಾಯ ನಮಃ. ಮಂಗಲಂ ಭಗವಾನ್ ವೀರೋ ಮಂಗಲಂ ಗೌತಮೋ ಗಣಿ ಮಂಗಲಂ ಕುಂದ ಕುಂದಾರ್ಯೋ ಜೈನ ಧರ್ಮೋಸ್ತು ಮಂಗಲಂ ಸರ್ವಮಂಗಲ ಮಾಂಗಲ್ಯಂ ಸರ್ವಕಲ್ಯಾಣಕಾರಕಂ ಪ್ರಧಾನಂ ಸರ್ವಧರ್ಮಾಣಂ ಜೈನಂ ಜಯತೋ ಶಾಸನಂ ಜೈನಂ ಜಯತೋ ಶಾಸನಂ ಜೈನಂ ಜಯತೋ ಶಾಸನಂ. ಶ್ರೀ ಧನ್ಯಕುಮಾರನ ಚರಿತ್ರೆ. ಶ್ರೀಮಂತಂ ತಂ ಜಿನಂ ನತ್ವಾ ಕೇವಲ ಜ್ಞಾನಲೋಚನಂ ವಕ್ಷೇ ಧನ್ಯಕುಮಾರಸ್ಯ ವೃತ್ತಂ ಭವ್ಯಾನುರಂಜನಂ. पंचपरमेष्टि भगवान की जय हो. जिनवाणी माता की जय हो. अहिंसा परमो धर्म की जय हो. ಮೊದಲನೆಯ ಪರಿಚ್ಛೇದದಲ್ಲಿ ಧನಪಾಲನೆಂಬ ಹಾಗೂ ಪ್ರಭಾವತಿ ಎಂಬ ದಂಪತಿಗಳಿಗೆ 7 ಜನ ಮಕ್ಕಳು ಇದ್ದರು. ಆ 7 ಜನ ಮಕ್ಕಳಲ್ಲಿ ಧನ್ಯಕುಮಾರನು ಒಬ್ಬನು. 7 ಜನ ಅಣ್ಣ ತಮ್ಮಂದಿರು ತನ್ನ ವ್ಯವಹಾರಕ್ಕೆ ಹೋಗುತ್ತಿದ್ದರು. ಆದರೆ ಧನ್ಯಕುಮಾರ ಮಾತ್ರ ಮನೆಯಲ್ಲೇ ಇರುತ್ತಿದ್ದ. ಒಂದು ದಿನ ಧನ್ಯಕುಮಾರನ ಅಣ್ಣ ಬಂಗಾರದ ನಾಣ್ಯಗಳನ್ನು ಕೊಟ್ಟು ವ್ಯವಹಾರಕ್ಕೆ ಕಳಿಸಿರುತ್ತಾನೆ. ವ್ಯವಹಾರವನ್ನು ಮುಗಿಸಿದ ಮೇಲೆ ಮನೆಗೆ ಬರುವಾಗ ಮುರುಕ ಪಲ್ಲಂಗದ ಕಾಲುಗಳನ್ನು ತಂದಿರುವುದನ್ನು ನೋಡಿ ಅಣ್ಣ ತಮ್ಮಂದಿರು ಸಿಟ್ಟಿಗೆದ್ದು ಬಿಡುತ್ತಾರೆ. ತಾಯಿಯು ಏನೂ ಮಾತನಾಡದೆ ಅವರಿಗೆ ಸ್ನಾನ ಭೋಜನಾದಿಗಳನ್ನು ಮಾಡಿಸಿ, ತಾಯಿ ಪ್ರಭಾವತಿಯು ಧನ್ಯಕುಮಾರನು ತಂದ 4 ಮುರುಕ ಪಲ್ಲಂಗದ ಕಾಲು ಅದನ್ನು ಮುರಿದ ಮೇಲೆ ಅದರ ಒಳಗಿದ್ದ ರತ್ನಗಳು ತನ್ನ ಮನೆಯನ್ನು ಬೆಳಗಿಸಿತು. ಈ ನವನಿಧಿ ಭಂಡಾರವು ಪೂರ್ವ ಪುಣ್ಯದಿಂದ ದೊರಕಿದರಿಂದ ನೀನು ಜಿನೇಂದ್ರ ಶ್ರೇಷ್ಠರಲ್ಲಿ ಭಕ್ತಿಯುಳ್ಳವರಾಗಿ ಪೂಜೆಯನ್ನು ಮಾಡಿ ಪುಣ್ಯವನ್ನು ಸಂಪಾದಿಸು ಎಂದು ಪ್ರಥಮ ಪರಿಚ್ಛೇದದಲ್ಲಿ ಸಮಾಪ್ತವಾಗಿತ್ತು. ಈಗ ಎರಡನೆಯ ಪರಿಚ್ಛೇದ. ಧನಪಾಲ ಸಾಹುಕಾರನು ಸೌಖ್ಯದಿಂದಿರುತ್ತಿರಲು ಒಂದಾನೊಂದು ದಿವಸ ಧನ್ಯಪಾಲನ ಜಾತಿಯ ಬೇರೊಬ್ಬ ಶ್ರೀಮಂತನು ಬಂದು, ನನಗೆ ಗುಣಮಾಲ ಎಂಬವಳು ಒಬ್ಬಳು ರೂಪವಂತಿ ಮಗಳಿದ್ದು ತಮ್ಮ ಮಗನಾದ ಧನ್ಯಕುಮಾರನಿಗೆ ಹೆಂಡತಿ ಆಗಲಿಕ್ಕೆ ಯೋಗ್ಯವಾಗಿದ್ದಾಳೆ ಆನಂದದಿಂದ ಹೇಳಿದನು. ಅದರಿಂದ ನಿಮ್ಮ ಮಗನಾದ ಧನ್ಯಕುಮಾರನಿಗೆ ಭೋಗ ಸುಖವು ಸಿಗುವ ಸಲುವಾಗಿ ಆ ನನ್ನ ಮಗಳನ್ನು ಕೊಡುತ್ತೇನೆ. ಇದನ್ನು ಕೇಳಿ ಧನಪಾಲನು, ನನಗೆ ಧನ್ಯಕುಮಾರನ ಹೊರತಾಗಿ ಇನ್ನು 7 ಮಂದಿ ಗಂಡು ಮಕ್ಕಳಿದ್ದು ಅವರ ಲಗ್ನವು ಇನ್ನೂ ಆಗಲಿಲ್ಲ. ಆದ್ದರಿಂದ ನಾನು ಈತನ ವಿವಾಹವನ್ನು ಈಗಲೇ ಮಾಡಲು ಇಚ್ಛೆ ಪಡುವುದಿಲ್ಲ
ಎಂದು ಹೇಳಿದನು. ತಮ್ಮ ಇಚ್ಛೆ ಇದ್ದರೆ ನನ್ನ ಇತರ ಮಕ್ಕಳ ಪೈಕಿ ದೇವಪಾಲ, ಕನಕಪಾಲ ಮುಂತಾದವರಲ್ಲಿ ತಮಗೆ ಇಷ್ಟವಾಗಿರುವ ತಮ್ಮ ಮಗಳನ್ನು ಕೊಡಿರಿ ಅಂದನು. ಧನಪಾಲ ಸಾಹುಕಾರನು ಅಂದ. ಈ ಮಾತುಗಳನ್ನು ಕೇಳಿ ಆ ಸಾಹುಕಾರನು ನನ್ನ ಮಗಳನ್ನು ಧನ್ಯಕುಮಾರನ ಹೊರತು ಬೇರೊಬ್ಬರಿಗೆ ಕೊಡುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದನು. ಅದರಂತೆಯೇ ಪಟ್ಟಣದೊಳಗಿನ ಅನೇಕ ಜನ, ಶ್ರೀಮಂತ ಮೊದಲಾದವರು ಧನ್ಯಕುಮಾರನಿಗೆ ತಮ್ಮ ಕನ್ಯೆಯನ್ನು ಕೊಡಲಿಕ್ಕೆ ನಾ ಮುಂದು ನೀ ಮುಂದು ಎಂದು ಬರುತ್ತಿದ್ದರು. ಆದರೆ ಅವನ ಉಳಿದ 7 ಮಂದಿ ಮಕ್ಕಳ ವಿಷಯವಾಗಿ ಏನೂ ಮಾತನಾಡಲಿಲ್ಲ. ಹೀಗಾದದ್ದು ನೋಡಿ ಅವನ 7 ಮಂದಿ ಅಣ್ಣ ತಮ್ಮಂದಿರು ಆಲೋಚಿಸಿದ್ದರೇನೆಂದರೆ, ಧನ್ಯಕುಮಾರನು ಜೀವಂತವಾಗಿ ಇರುವ ತನಕ ನಮಗೆ ಸೌಖ್ಯವೂ ಕೀರ್ತಿಯೂ ಸಿಗಲಾರದು. ಆದ್ದರಿಂದ ಹೇಗಾದರೂ ಮಾಡಿ ಅವನನ್ನು ಕೊಲ್ಲಬೇಕೆಂದು ಆಲೋಚಿಸಿ ಅವರು ತಮ್ಮ ತಮ್ಮನಾದ ಧನ್ಯಕುಮಾರನನ್ನು ಘೋರ ಅರಣ್ಯದಲ್ಲಿ ತಪಸ್ವಿಯಾದ ಮತಿಸಾಗರ ಮುನಿವರ್ಯರ ದರ್ಶನ ಮಾಡಲು ಕರೆದುಕೊಂಡು ಹೋದರು. ಧನ್ಯಕುಮಾರನು ಅಲ್ಲಿಗೆ ಹೋಗಿ ನೋಡುತ್ತಾನೆ. ಅಲ್ಲಿ ಮುನೀಶ್ವರರು ಇರುವುದು ಒತ್ತಿಟ್ಟಿಗಿರಲಿ. ಒಂದು ಪಶು ಪಕ್ಷಿ ರಹಿತ ಇದ್ದಿತಲ್ಲ. ಹಾಗೆ ಅವರು ಧನ್ಯಕುಮಾರನಿಗೆ ಮುನೀಶ್ವರರು ಎಲ್ಲಿಗಾದರೂ ಹೊರಗೆ ಹೋಗಿರಬಹುದು ಎಂದು ಸುಳ್ಳು ನೆಪವನ್ನು ಹೇಳಿ, ನಾವು ಅಲ್ಲೇ ಸಮೀಪದಲ್ಲಿರುವ ಮಾವಿನ ತೋಟದಲ್ಲಿರುವ ಬಾವಿಯೊಳಗೆ ಹೋಗಿ ಜಲಕ್ರೀಡೆ ಆಡಿಬಿಡೋಣ ಬರಿ ಎಂದು ಹೊರಟರು. ಮತ್ತು ಬಾವಿಯಲ್ಲಿ ಮನಸ್ಸಿಗೆ ಬಂದಂತೆ ಕ್ರೀಡೆಯನ್ನು ಆಡಿ ತೀರಿಸಿಕೊಂಡರು. ಆದರೆ ಈ ಪಾಪಕೃತ್ಯವು ಧನ್ಯಕುಮಾರನಿಗೆ ಸೇರಲಿಲ್ಲವಾದುದರಿಂದ ಅವರು ಆಡುವುದನ್ನು ನೋಡುತ್ತಾ ಬಾವಿಯ ದಂಡೆಯ ಮೇಲೆ ಕುಳಿತನು. ಇದನ್ನು ನೋಡಿ ಆ ಅಣ್ಣ ತಮ್ಮಂದಿರು, ಏನು ಧನ್ಯಕುಮಾರನೇ, ನೀನು ಇಂದಿನ ದಿವಸ ನಮ್ಮ ಜೊತೆ ಯಾಕೆ ಆಡಲಿಕ್ಕೆ ಬರುವುದಿಲ್ಲ ಎಂದು ಹೇಳಿದರು. ಅದಕ್ಕೆ ಧನ್ಯಕುಮಾರನು ಹೇಳುತ್ತಾನೆ, ಸೋಸದೆ ಇರದಂಥ ನೀರನ್ನು ಮುಟ್ಟುವುದು ನಮ್ಮ ಜೈನ ಧರ್ಮದಲ್ಲಿ ಪಾಪದ ಕೆಲಸ. ಆದ್ದರಿಂದ ಬಹಳ ಜಂತುಗಳ ನಾಶವಾಗುತ್ತವೆ. ಆದ್ದರಿಂದ ಇಲ್ಲಿ ಕ್ರೀಡೆಯಾಡುವುದು ನನ್ನ ಮನಸ್ಸಿಗೆ ಬರುವುದಿಲ್ಲ. ಹೀಗೆ ಅನ್ನುವಷ್ಟರಲ್ಲಿ ಆ ಎಲ್ಲ ಅಣ್ಣಂದಿರು ಮೇಲಕ್ಕೆ ಬಂದು ಧನ್ಯಕುಮಾರನನ್ನು ಬಾವಿಯಲ್ಲಿ ಎತ್ತಿ ಹಾಕಿದರು. ಮೇಲಿನಿಂದ ಅವನ ಮೇಲೆ ಕಲ್ಲಿನ ಮಳೆಯನ್ನೇ ಸುರಿಸಿದರು. ಅವನು ಸತ್ತನೆಂದು ಭಾವಿಸಿಕೊಂಡು ಮನೆಗೆ ಅತಿ ಆನಂದದಿಂದ ಬಂದರು. ಮನೆಗೆ ಬಂದ ಬಳಿಕ ತಾಯಿಯಾದ ಪ್ರಭಾವತಿಯು ಮಕ್ಕಳಲ್ಲಿ ಕೇಳುತ್ತಾಳೆ, ತಮ್ಮನಾದ ಧನ್ಯಕುಮಾರನು ಎಲ್ಲಿ ಬಿಟ್ಟು ಬಂದಿರಿ ಎಂಬುದಾಗಿ ಕೇಳಿದಳು. ಅದಕ್ಕೆ ಅವರು, ಅವನು ಎಲ್ಲಿದ್ದಾನೆ ಎಂದು ನಮಗೆ ಗೊತ್ತಿಲ್ಲ ಎಂದು ಹೇಳಿದರು. ಈ ಪ್ರಕಾರ ನುಡಿದ ಮಕ್ಕಳ ಮಾತುಗಳನ್ನು ಕೇಳಿ ಪ್ರಭಾವತಿಯು ಧನಪಾಲನು ಅತಿ ದುಃಖಿತರಾಗಿ ಮಗನ ಶೋಧನೆಯನ್ನು ಮಾಡಹತ್ತಿದರು. ಎಷ್ಟು ಹುಡುಕಿದರೂ
ಮಗನ ಗೊತ್ತು ಸಿಗಲಿಲ್ಲ. ಇಷ್ಟಾಗಿ ಕೆಲವು ದಿವಸಗಳು ಸಂಧಿ ಹೋದವು. ಮನೆಯಲ್ಲಿದ್ದ ನವನಿಧಿ ಭಂಡಾರದ ಅಂತರ್ಯಾಮಿಯು ಕಾವಲುಗಾರನಾದ ಯಕ್ಷದೇವನು ಪ್ರತ್ಯಕ್ಷನಾಗಿ ಧನಪಾಲನಿಗೂ ಮತ್ತು ಅವರ ಕುಟುಂಬದೊಳಗಿನ ಜನರಿಗೂ ಅತಿ ತ್ರಸ್ತ ಕೊಟ್ಟು, ನೀವು ಇಲ್ಲಿ ವಾಸ ಮಾಡಲಿಕ್ಕೆ ಯೋಗ್ಯರಲ್ಲ, ನೀವು ಈಗಿಂದ ಈಗಲೇ ಈ ಸ್ಥಾನವನ್ನು ಬಿಟ್ಟು ನಿಮ್ಮ ಮೊದಲಿನ ಮನೆಗೆ ಹೋಗಿರಿ ಎಂದು ಹೇಳಿ ಆ ಯಕ್ಷನು ಅವರನ್ನು ಆ ವಸುಮಿತ್ರನ ಭವ್ಯವಾದ ವಾಡೆಯೊಳಗಿನಿಂದ ಹೊರಹಾಕಿದರು. ಹಾಗೆ ಧನ್ಯಕುಮಾರನ ವಿನಿಯೋಗ ಹಾಗೂ ದುಃಖದಿಂದ ಎಲ್ಲರೂ ತನ್ನ ಹಳೆ ಮನೆಯ ಕಡೆಗೆ ಬಂದು ಸೇರಿದರು. ಹಿಂದೆ ಬಾವಿಯೊಳಗೆ ಬಿದ್ದಂಥ ಧನ್ಯಕುಮಾರನು ಗಾಬರಿಯಾದರೂ ಅಂಜದೆ ಶಾಂತ ಮನಸ್ಸಿನಿಂದ ನಮೋಕಾರ ಮಂತ್ರವನ್ನು ಪಠಿಸಿದನು ಮತ್ತು ವೀತರಾಗ ಜಿನೇಶ್ವರರ ಮೇಲೆ ಭಕ್ತಿ ಇಟ್ಟದರಿಂದ ಅವರು, ಅಂದರೆ ಅಣ್ಣಂದಿರು ಹೊಡೆದಂಥ ಕಲ್ಲುಗಳ ಪೆಟ್ಟು ಮಲ್ಲಿಗೆ ಹೂವಿನ ಪೆಟ್ಟಿನಂತಾಗಿ ಸ್ವರ್ಗದೊಳಗಿನ ದೇವತೆಗಳು ಬಂದು ಪ್ರತ್ಯಕ್ಷರಾಗಿ ಅವನನ್ನು ಆ ಸಂಕಟದೊಳಗಿನಿಂದ ಪಾರು ಮಾಡಿದರು. ನೋಡಿರಿ, ಏಕಧ್ಯಾನ ಚಿತ್ತದ ಪ್ರಭಾವವು ಹೇಗಿದೆ. ನಮೋಕಾರ ಮಂತ್ರದ ಪ್ರಭಾವವನ್ನು ನೋಡಿರಿ. ಈ ಮಂತ್ರ ಪ್ರಭಾವನೆಯಿಂದ ಸ್ವರ್ಗದೊಳಗಿನ ದೇವರು ಸಹ ಇಹಲೋಕದೊಳಗಿನ ಜನರಿಗೆ ದಾಸಾನುದಾಸರಾಗಿ ಸಹಾಯವನ್ನು ಮಾಡುತ್ತಾರೆ. ಆದ್ದರಿಂದ ಸಂಸಾರಿಕ ಸಮುದ್ರದಲ್ಲಿ ಮುಳುಗಿ ತೇಲಾಡುವಂಥ ಜನರೇ, ನೀವು ನಮೋಕಾರ ಮಂತ್ರವನ್ನು ನಿಮ್ಮ ಹಡಗನ್ನಾಗಲಿ ಮಾಡಿರಿ. ಅಂದರೆ ನಿಮಗೆ ಬರತಕ್ಕ ಅನಂತ ದುಃಖಗಳಿಗೆಲ್ಲ ನಾಶ ಹೊಂದಿ ಮೋಕ್ಷ ಪದವಿಯನ್ನು ಪಡೆದು ಸುಖದಿಂದ ಇರಿ. ದೇವತೆಗಳು ಆ ಸಂಕಟದೊಳಗಿನಿಂದ ಪಾರು ಮಾಡಿದ ಬಳಿಕ ಧನ್ಯಕುಮಾರನು ಆ ದುಷ್ಟ ಅಣ್ಣಂದಿರಿಗೆ ಅಂಜಿ ಮನೆಯ ಮಾರ್ಗ ಹಿಡಿಯದೆ ರಾಜಗೃಹ ಪಟ್ಟಣದ ದಾರಿಯನ್ನು ಹಿಡಿದನು. ಅದೇ ದಾರಿ ಹಿಡಿದು ಕೆಲವು ಹರಾದಾರಿ ನಡೆದ ಬಳಿಕ ದಾರಿಯಲ್ಲಿ ಒಬ್ಬ ಒಕ್ಕಲಿಗನು ತನ್ನ ಹೊಲದಲ್ಲಿ ರೆಂಟೆ ಹೊಡೆಯುತ್ತಿದ್ದನು. ಅದನ್ನು ನೋಡಲಿಕ್ಕೆ ಅವನು ಅಲ್ಲಿ ಹೋಗಿ ನಿಲ್ಲಲು ಇವನ ರೂಪ ಅತಿಶಯವನ್ನು ಆ ಒಕ್ಕಲಿಗನು ನೋಡಿ ಬೆರಗಾಗಿ, ನಾನು ಜೈನ ಧರ್ಮದ ಶ್ರಾವಕನಿದ್ದೇನೆ. ನೀನು ಅತಿಶಯವಾಗಿ ಹಸಿದಂತೆ ಕಂಡುಬರುತ್ತದೆ. ನನ್ನಲ್ಲಿ ಊಟಕ್ಕೆ ಏನು ಅಡ್ಡಿ ಇಲ್ಲ, ಅಗತ್ಯವಾಗಿ ಊಟ ಮಾಡಬೇಕು ಎಂದು ಒಕ್ಕಲಿಗನು ಹೇಳುತ್ತಾನೆ. ಅದಕ್ಕೆ ಧನ್ಯಕುಮಾರನು ಒಪ್ಪಿದ್ದರಿಂದ ಒಕ್ಕಲಿಗನು ಎಲೆಯನ್ನು ತರುವ ಸಲುವಾಗಿ ಧನ್ಯಕುಮಾರನನ್ನು ತನ್ನ ರೆಂಟೆಯ ಹತ್ತಿರ ಕೂರಿಸಿ ಹೋದನು. ಆ ಒಕ್ಕಲಿಗನು ಎಲೆಯನ್ನು ತರಲಿಕ್ಕೆ ಹೋದನು. ಇತ್ತ ಧನ್ಯಕುಮಾರನಿಗೆ ರೆಂಟೆ ಹೊಡೆಯುವುದನ್ನು ಒಂದು ಸೂಜಿಗವೆಂದು ತಿಳಿದು ತಾನು ರೆಂಟೆ ಹೊಡೆಯ ಹತ್ತಿದನು. ಹಾಗೆ ಅವನ ಪುಣ್ಯ ಪ್ರಭಾವನೆಯಿಂದ ಬಂಗಾರದ
ನಾಣ್ಯಗಳಿಂದ ತುಂಬಿಕೊಂಡಿದ್ದಂಥ ಒಂದು ಕೊಡವು ಆ ರೆಂಟೆಯ ತುದಿಗೆ ಹತ್ತಿ ಅವನ ದೃಷ್ಟಿಗೆ ಬಿತ್ತು. ಅದನ್ನು ನೋಡಿ ಧನ್ಯಕುಮಾರನು ಚಕಿತನಾಗಿ ರೆಂಟೆ ಹೊಡೆಯುವುದನ್ನು ಬಿಟ್ಟು ಸ್ವಲ್ಪ ಅಂತರದ ಮೇಲೆ ಸುಮ್ಮನೆ ಕುಳಿತನು. ಒಕ್ಕಲಿಗನು ಎಲೆಯನ್ನು ತಂದ ಮೇಲೆ ಇಬ್ಬರು ಸಂತೋಷದಿಂದ ಹೊಟ್ಟೆ ತುಂಬ ಊಟ ಮಾಡಿದರು. ಆಮೇಲೆ ಧನ್ಯಕುಮಾರನು ರಾಜಗೃಹದ ರಸ್ತೆಯನ್ನು ಕೇಳಿ ಆ ದಾರಿ ಹಿಡಿದು ನಡೆಯುತ್ತಿದ್ದನು. ಒಕ್ಕಲಿಗನು ತನ್ನ ಕೆಲಸವನ್ನು ಪುನಃ ಪ್ರಾರಂಭಿಸಿದನು. ಅಷ್ಟರಲ್ಲಿ ಕೂಡಲೇ ಧನ್ಯಕುಮಾರನು ಕೈಯಿಂದ ಮುಚ್ಚಿದ ಆ ದ್ರವ್ಯ ತುಂಬಿದ ಕೊಡವು ಬಯಲಿಗೆ ಬೀಳಲಾಗಿ ಆ ಒಕ್ಕಲಿಗನು ಚಕಿತನಾಗಿ ಓಡೋಡುತ್ತಾ ಧನ್ಯಕುಮಾರನ ಹತ್ತಿರ ಬಂದು, ಮಿತ್ರನೇ, ನೀನು ದ್ರವ್ಯದ ಮೇಲೆ ಇಷ್ಟು ನಿರಾಶೆಯುಳ್ಳವನಾಗಿ ಯಾಕೆ ಹೋಗುತ್ತಿದ್ದೆ? ಇದನ್ನು ಕೇಳಿ ಧನ್ಯಕುಮಾರನು, ಆ ದ್ರವ್ಯವು ನಿನ್ನ ಹೊಲದಲ್ಲಿಯೇ ಸಿಕ್ಕಿದುದರಿಂದ ಅದು ನನ್ನದಲ್ಲ, ನಿನ್ನದು ಎಂದು ಹೇಳಿದನು. ಈ ತರಹದ ಧನ್ಯಕುಮಾರನ ಮಾತುಗಳನ್ನು ಕೇಳಿ ಆ ಒಕ್ಕಲಿಗನು, ಮಿತ್ರನೇ, ಇಷ್ಟು ವರ್ಷದವರೆಗೆ ಈ ಭೂಮಿಯ ಸಾಗುವಳಿಯನ್ನು ನಾನು ಮಾಡುತ್ತಿದ್ದೆನು. ನನಗೆ ಏನು ದೃಗ್ಗೋಚರವಾಗಲಿಲ್ಲ. ಆದರೆ ನೀನು ಇಂದಿನ ದಿವಸ ರೆಂಟೆ ಹೊಡೆಯುವ ಚಮತ್ಕಾರವನ್ನು ನೋಡುವ ಇಚ್ಛೆಯಿಂದ ಒಂದೆರಡು ಸಾಲು ರೆಂಟೆ ಹೊಡೆಯುವಷ್ಟರಲ್ಲಿ ಈ ದ್ರವ್ಯ ತುಂಬಿದ ಕೊಡವು ಸಿಕ್ಕಿದ್ದು ನಿನ್ನ ಪುಣ್ಯಬಲದಿಂದ ಹೊರತು ನನ್ನಿಂದ ಅಲ್ಲ. ಆದ್ದರಿಂದ ನೀನೇ ಈ ದ್ರವ್ಯಕ್ಕೆ ಒಡೆಯನಾಗಿರುವಿ. ಕಾರಣ ಈ ದ್ರವ್ಯವನ್ನು ನೀನೇ ತೆಗೆದುಕೊಂಡು ಹೋಗಬೇಕು. ನಮ್ಮಂಥ ದುರ್ದೈವಿಗಳಿಗೆ ಈ ತರಹದ ಸಂಪತ್ತು ಎಲ್ಲಿಂದ ಪ್ರಾಪ್ತಿಯಾದೀತು ಎಂದು ಹೇಳಿದನು. ಈ ಮಾತುಗಳನ್ನು ಕೇಳಿ ಧನ್ಯಕುಮಾರನು, ಒಳ್ಳೆಯದು, ಈ ದ್ರವ್ಯವು ನನ್ನದೇ ಯಾಕಾಗಲಾರದು. ನಿನ್ನ ದರಿದ್ರವನ್ನು ದೂರ ಮಾಡುವುದಕ್ಕೋಸ್ಕರ ನಾನು ಸಂತೋಷದಿಂದ ನಿನಗೆ ಉಡುಗೊರೆಯಾಗಿ ಕೊಡುತ್ತೇನೆ, ತೆಗೆದುಕೊಳ್ಳಬೇಕು ಎಂಬುದಾಗಿ ಹೇಳಿದನು. ಈ ಪ್ರಕಾರ ದ್ರವ್ಯದ ಮೇಲೆ ನಿರುಲೋಭಿಯಾದ ಧನ್ಯಕುಮಾರನ ಮಾತುಗಳಿಗೆ ಒಪ್ಪಿ ಆತನಿಗೆ ನಮಸ್ಕಾರವನ್ನು ಮಾಡಿ ತನ್ನ ಹೊಲಕ್ಕೆ ತಿರುಗಿ ಬಂದನು. ಮತ್ತು ಧನ್ಯಕುಮಾರನ ಉಪಕಾರವನ್ನು ಸ್ಮರಣೆ ಮಾಡಿ ಆ ದ್ರವ್ಯದ ಉಪಯೋಗವನ್ನು ಮಾಡುತ್ತಾ ಹೋದನು. ಇತ್ತ ಧನ್ಯಕುಮಾರನು ಪೂರ್ವದಂತೆ ರಾಜಗೃಹದ ಮಾರ್ಗವನ್ನು ಹಿಡಿದು ಸ್ವಲ್ಪ ದಾರಿ ನಡೆಯುವಷ್ಟರಲ್ಲಿ ಒಂದು ಸುಂದರವಾದ ಉಪವನವು ದೃಷ್ಟಿಗೆ ಬಿತ್ತು. ಆ ಸುಂದರವಾದ ವನದ ಅಶೋಕ ವೃಕ್ಷದ ಕೆಳಗೆ ಅವಧಿಜ್ಞಾನಿಯಾದ ಧರ್ಮಸಾಗರ ಒರುವರು ಮುನಿಶ್ರೇಷ್ಠರು ತಪಸ್ಸು ಮಾಡುತ್ತಾ ಕುಳಿತುಕೊಂಡಿದ್ದರು. ಅದನ್ನು ಕಂಡು ಅವರ ದರ್ಶನ ಲಾಭವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಅಲ್ಲಿಗೆ ಹೋಗಿ ತ್ರಿಕರಣ ಶುದ್ಧಿಯಿಂದ ನಮೋಸ್ತು ಮಾಡಿ ಅವರಿಂದ ಧರ್ಮೋಪದೇಶ ಕೇಳುವ ಸಲುವಾಗಿ ಅವರ ಹತ್ತಿರ ಕುಳಿತುಕೊಂಡನು. ಮುನಿವರಿಯರು ಅವನಿಗೆ ಶ್ರಾವಕ ಧರ್ಮದ ಉಪದೇಶವನ್ನು ಮಾಡಿದ ಬಳಿಕ ಧನ್ಯಕುಮಾರನು ತನಗೆ ಯೋಗ್ಯವಾದ ಕೆಲವು ವ್ರತಗಳನ್ನು ಮುನೀಶ್ವರರಿಂದ ತೆಗೆದುಕೊಂಡನು. ಪುನಃ ಮುನೀಶ್ವರರಿಗೆ ವಂದಿಸಿ, ಮುನಿವರಿಯರೇ, ನನ್ನ ತಂದೆ ತಾಯಿಗಳು
ನನಗೆ ಅತಿಶಯ ಪ್ರೀತಿ ಮಾಡುತ್ತಾರೆ. ಆದರೆ ನನ್ನ ಬಾಂಧವರು ಮಾತ್ರ ನನ್ನ ಮೇಲೆ ಮತ್ಸರ ಮಾಡುತ್ತಾರೆ ಮತ್ತು ನನಗೆ ಹಗಲೆಲ್ಲ ದ್ರವ್ಯದ ನಿಧಿಗಳು ದೊರಕುತ್ತವೆ. ಇದರ ಕಾರಣ ಯಾವುದು ಇರಬಹುದು, ದಯವಿಟ್ಟು ಹೇಳಿರಿ ಎಂಬುದಾಗಿ ಹೇಳುತ್ತಾನೆ. ಹಾಗೆ ಆ ಮುನಿವರಿಯರು ಅವಧಿಜ್ಞಾನ ಆಗಿದ್ದರಿಂದ ಅವನ ಭವಾಂತರವನ್ನು ಹೇಳಲು ಆರಂಭಿಸುತ್ತಾರೆ. ಧನ್ಯಕುಮಾರನ ಪೂರ್ವಭವದ ಚರಿತ್ರೆಯನ್ನು ಹೇಳುತ್ತಾರೆ. ಈ ಭರತ ಕ್ಷೇತ್ರದ ಮಗಧ ದೇಶದಲ್ಲಿ ಭೋಗವತಿ ಎಂಬ ಒಂದು ಶಹರವಿದ್ದಿತು. ಅಲ್ಲಿ ಕಾಮರುಷ್ಟಿ ಎಂಬವರುವ ಗ್ರಾಮಾಧಿಕಾರಿಯು ಇರುತ್ತಿದ್ದನು. ಆತನಿಗೆ ರುಷ್ಟದಾನ ಎಂಬವರುವ ಮಡದಿ ಇದ್ದಳು. ಅವರ ಮನೆಯಲ್ಲಿ ಸುಕೃತ ಪುಣ್ಯ ಎಂಬವರುವ ಮನುಷ್ಯನು ಅವರ ಸೇವೆ ಮಾಡಲಿಕ್ಕೆ ಚಾಕಾರನಾಗಿ ಇದ್ದನು. ಮುಂದೆ ಆ ಗ್ರಾಮಾಧಿಕಾರಿಯ ಹೆಂಡತಿಯು ಗರ್ಭವತಿಯಾದಳು. ಆ ಗರ್ಭವು ದುಷ್ಟ ವೇಳೆಯಲ್ಲಿ ಆದ ಕಾರಣ ಆಕೆಯ ಗಂಡನು ತೀರಿಕೊಂಡು ಹೋದನು. ಅವನ ಹೆಂಡತಿಗೆ ನವಮಾಸವು ತುಂಬಲು ಆಕೆಯು ಒಂದು ಗಂಡು ಮಗನ್ನು ಹೆತ್ತಳು. ಆ ಮಗು ಜನಿಸಿದ ಮೇಲೆ ಅವರ ಮನೆಯ ಸಂಪತ್ತೆಲ್ಲ ನಾಶವಾಗಲು ತೊಡಗಿತು. ಅದನ್ನು ಕಂಡು ನಿರ್ಭಾಗ್ಯವೆಂದು ತಿಳಿದು ಆ ಕೂಸಿಗೆ ಅಕೃತ ಪುಣ್ಯನೆಂದು ಹೆಸರಿಟ್ಟರು. ಕಾಮರುಷ್ಟಿ ಗ್ರಾಮಪತಿಯು ತೀರಿದ ಮೇಲೆ ಅವನ ಚಕಾರನಾದ ಸುಕೃತ ಪುಣ್ಯನಿಗೆ ಆ ಗ್ರಾಮದ ದೊರೆತನವು ಸಿಕ್ಕಿತು. ದೃಷ್ಟದಾನ ಮತ್ತು ಅಕೃತ ಪುಣ್ಯನು ಬೇರೆ ಒಬ್ಬ ಶ್ರೀಮಂತನ ಆಶ್ರಯಕ್ಕೆ ಹೋಗಿ ನಿಂತರು. ಈ ತರಹದ ಅಕೃತ ಪುಣ್ಯನ ಚರಿತ್ರೆಯನ್ನು ಕೇಳಿ ಧನ್ಯಕುಮಾರನು ನಡುವೆ ಸ್ವಲ್ಪ ತಡೆದು ವಿನಯತೆಯಿಂದ ಆ ಅಕೃತ ಪುಣ್ಯನು ಪೂರ್ವಜನ್ಮದಲ್ಲಿ ಯಾರು ಇದ್ದರು, ಅವನು ಏನು ಪಾಪದ ಕೆಲಸವನ್ನು ಮಾಡಿದ್ದನು, ಇದನ್ನು ಹೇಳಬೇಕು ಎಂದು ವಿನಯ ಮಾಡಿದನು. ಇದನ್ನು ಕೇಳಿ ಮುನೀಶ್ವರರು ಅಕೃತ ಪುಣ್ಯನ ಪೂರ್ವಭವವನ್ನು ಹೇಳತೊಡಗಿದರು. ಹಿಂದಕ್ಕೆ ಭೂಮಿತಿಲಕನೆಂಬ ನಗರದಲ್ಲಿ ಧನಪತಿ ಎಂಬವರುವ ಸಾಹುಕಾರನಿದ್ದನು. ಅವನು ಜೈನ ಧರ್ಮವನ್ನು ಪಾಲಿಸುತ್ತಿದ್ದನು. ನಿತ್ಯ ದೇವ, ಗುರು ಮತ್ತು ಶಾಸ್ತ್ರದಲ್ಲಿ ಒಳ್ಳೆಯ ಭಕ್ತಿಯನ್ನಿಡುತ್ತಿದ್ದನು. ಅವನು ಒಳ್ಳೆಯ ಶ್ರದ್ಧೆಯುಳ್ಳವನಾಗಿದ್ದು ಹೇರಾಳ ದ್ರವ್ಯವನ್ನು ವೆಚ್ಚ ಮಾಡಿ ಒಂದು ಉತ್ತಮವಾದ ಜಿನಮಂದಿರವನ್ನು ಕಟ್ಟಿಸಿದನು. ಅದರಲ್ಲಿ ವಜ್ರ ವೈಡೂರ್ಯ ಮಣಿಗಳಿಂದ ಕೆಚ್ಚಿದ ಒಂದು ಬಂಗಾರದ ಜಿನಬಿಂಬವನ್ನು ಅದರಲ್ಲಿ ಸ್ಥಾಪನೆ ಮಾಡಿದನು. ಮುಂದೆ ಕೆಲವು ದಿವಸಗಳಾದ ಬಳಿಕ ಧನಪತಿ ಸಾಹುಕಾರನು ವ್ಯಾಪಾರದ ನಿಮಿತ್ತದಿಂದ ಪರದೇಶಕ್ಕೆ ಹೋದನು. ತಾನು ವ್ಯಾಪಾರವನ್ನು ತೀರಿಸಿಕೊಂಡು ಬರುವವರೆಗೆ ಆ ಜಿನಮಂದಿರದ ಪೂಜೆ, ಪುರಸ್ಕಾರ ಮುಂತಾದ ವಿನಿಯೋಗಗಳು ಉತ್ತಮ ರೀತಿ ಸಾಗಲೆಂದು ತಿಳಿದು ಪರದೇಶ ಸ್ಥಾನನಾದರೂ ತನ್ನ ಪ್ರೀತಿಯನಾದ ರುದ್ರದತ್ತನೆಂಬವನಿಗೆ ಆ ಮಂದಿರದ ಕೆಲಸವನ್ನು ಒಪ್ಪಿಸಿ ಹೋದನು. ಆದರೆ ರುದ್ರದತ್ತನು ಮಹಾಪಾಪಿಷ್ಠನು ಮತ್ತು ಸಪ್ತವ್ಯಸನಿಯಾಗಿದ್ದನು. ಆದರೆ
ಅವನು ಪೂರ್ವದಲ್ಲಿ ಕಾಶಿಗೆ ಹೋಗಿ ಬ್ರಹ್ಮಚಾರ್ಯ ವ್ರತವನ್ನು ತೆಗೆದುಕೊಂಡಿದ್ದನು. ಆದರೆ ಅದನ್ನು ಭಂಗ ಮಾಡಿ ಪ್ರಪಂಚದಲ್ಲಿ ಅನೇಕ ಪಾಪದ ಕೆಲಸಗಳನ್ನು ಮಾಡಿದ್ದನು. ಇದು ಧನಪತಿ ಸಾಹುಕಾರನಿಗೆ ತಿಳಿದಿರುವುದಿಲ್ಲ. ಇದು ಅಲ್ಲದೆ ಇದೇ ರುದ್ರದತ್ತನು ಅದೇ ಜಿನಮಂದಿರದಲ್ಲಿಯ ಸುವರ್ಣ ಪಾತ್ರೆ ಮುಂತಾದವುಗಳನ್ನು ಮಾರಿ ವೇಶ್ಯ ಸಂಘದಲ್ಲಿಯೂ ಮದ್ಯ ಕುಡಿಯುವುದರಲ್ಲಿ ಅಭಕ್ಷ ಭಕ್ಷ ಮಾಂಸ ತಿನ್ನುವುದು ಮುಂತಾದ ಅನೇಕ ಪಾಪದ ಕೆಲಸಗಳನ್ನು ಮಾಡುತ್ತಿದ್ದನು. ಈ ಪಾಪದ ಪ್ರಾಯಶ್ಚಿತ್ತದ ಸಲುವಾಗಿ ಅವನಿಗೆ ಅತಿ ಭಯಂಕರವಾದ ಕುಷ್ಠರೋಗವು ಅದೇ ಭವದಲ್ಲಿ ಉದ್ಭವಿಸಿತು. ಈ ರೋಗದ ಅನೇಕ ಕಷ್ಟಗಳನ್ನು ಸೋಸಿ ರೌದ್ರ ಧ್ಯಾನದಿಂದ ಮರಣ ಹೊಂದಿ ಅತಿ ಕಷ್ಟಕರವಾದ ಸಂಕಟದ ನಿಧಿಯೇ ಆದಂಥ 7ನೇ ನರಕವಾಸಿಯಾದನು. ಅಲ್ಲಿ ಅವನು 33,000 ವರ್ಷದವರೆಗೆ ಕಿವಿಗಳಿಂದ ಕೀಳಕ್ಕೂ ಬಾಯಿಯಿಂದ ಮಾತನಾಡಲಿಕ್ಕೂ ಅಸಹ್ಯಕರವಾದ ನಾನಾ ಥರದ ಸಂಕಟಗಳನ್ನು ಸೋಸಿ ಸ್ವಯಂರಮಣವೆಂಬ ಒಂದು ಸಮುದ್ರದಲ್ಲಿ ದೊಡ್ಡ ಮೀನಾಗಿ ಉದ್ಭವಿಸಿದನು. ಅಲ್ಲಿಯೂ ಅತ್ಯಂತ ಪಾಪವನ್ನು ಮಾಡಿ ಪುನಃ 7ನೇ ನರಕ ವಾಸಿಯಾದನು ಮತ್ತು ಅಲ್ಲಿ 33,000 ವರ್ಷದವರೆಗೆ ಅನೇಕ ಕಷ್ಟಗಳನ್ನು ಸೋಸಿ ಮೇಲಕ್ಕೆ ಬಂದನು. ಆ ಬಳಿಕ ನಾನಾ ಪ್ರಕಾರದ ತ್ರಸ್ಸ ಸ್ಥಾವರ, ನಾಯಿ, ಹಂದಿ, ನರಿ ಮೊದಲಾದ ಕಷ್ಟ ಪ್ರಾಣಿಗಳಿಂದ ಜನ್ಮ ಹೊಂದಿ ಕಷ್ಟ ಸೋಸಿ ಕಡೆಗೆ ಅಕೃತ ಪುಣ್ಯನಾಗಿ ಮನುಷ್ಯ ಜನ್ಮಕ್ಕೆ ಬಂದನು. ಈ ಪ್ರಕಾರ ಅಕೃತ ಪುಣ್ಯನ ಪೂರ್ವಭವ ಇರುವುದೆಂದು ಹೇಳಿದರು. ಈ ಮೇರೆಗೆ ಯಾವನು ದೇವರ ದ್ರವ್ಯವನ್ನು ತುಡುಗು ಮಾಡುವನೋ, ವ್ಯಸನ ಸಂಘ, ರಾತ್ರಿ ಭೋಜನ, ಅಸತ್ಯ ಭಾಷಣ, ಪರಸ್ತ್ರೀ ಸೇವನೆ, ಪರನಿಂದೆ, ಆತ್ಮ ಪ್ರಶಂಸೆ, ಮುನಿ ನಿಂದೆ, ಗುರುದ್ರೋಹ ಇತ್ಯಾದಿ ಪಾಪದ ಕೆಲಸಗಳನ್ನು ಮಾಡುವನು ಅವನು ಅಕೃತ ಪುಣ್ಯನಂತೆ ಅತಿಶಯ ಸಂಕಟವನ್ನು ಸೋಸಿ ದುಃಖ ಎಂಬ ಸಾಗರದಲ್ಲಿ ಮುಳುಗಿ ಹೋಗುವನು. ಈ ಸಂಗತಿಯ ಕಡೆಗೆ ಎಲ್ಲರೂ ಲಕ್ಷ್ಯ ಕೊಟ್ಟು ಈ ತರದ ಪಾಪದ ಕೆಲಸಗಳನ್ನು ಮಾಡಬಾರದು ಎಂದು ಮುನಿಶ್ರೇಷ್ಠರು ಹೇಳುತ್ತಾರೆ. ಇಲ್ಲಿಗೆ 2ನೆಯ ಪರಿಚ್ಛೇದ ಮುಗಿಯುತ್ತದೆ. ಇನ್ನು ಉಳಿದ ಕಥೆಯು ಮುಂದಿನ ಭಾಗದಲ್ಲಿ ಮುಂದುವರೆಯಲಿದೆ. ಎಲ್ಲರಿಗೂ ಜೈ ಜಿನೇಂದ್ರ.